ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಆರಂಭವಾಗಿದ್ದು ಲೋಕಸಭೆಯಲ್ಲಿ ಮತಗಳ್ಳತನದ ಕುರಿತ ಚರ್ಚೆ ಹಲ್ಚಲ್ ಸೃಷ್ಟಿ ಮಾಡಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಹರಿಹಾಯ್ದರು. ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟರು. ಇದರಿಂದ ಲೋಕಸಭೆಯಲ್ಲಿ ಕೋಲಾಹಲವೇ ನಡೆಯಿತು. ಸರ್ಕಾರಿ ಸಂಸ್ಥೆಗಳನ್ನ ತನ್ನ ವಶಕ್ಕೆ ಪಡೆಯಲು ಆರ್ಎಸ್ಎಸ್ ಯತ್ನ. ದೇಶದ ಶಿಕ್ಷಣ ಸಂಸ್ಥೆಗಳನ್ನ ವಶಪಡಿಸಿಕೊಳ್ಳುವುದೇ ಆರ್ಎಸ್ಎಸ್ನ ತಂತ್ರ. Rahul Gandhi. Because sir, so after the father of the nation was assassinated and the RSS attempted to capture one institution after the other. ಸಂಸತ್ ಚಳಿಗಾಲದ ಅಧಿವೇಶನ ಆಡಳಿತ ಮತ್ತು ಪ್ರತಿಪಕ್ಷಗಳ ಜಟಾಪಟಿಯಿಂದ ಸಾಕಷ್ಟು ಸೌಂಡ್ ಮಾಡ್ತಿದೆ. ಮೊನ್ನೆ ಒಂದೇ ಮಾತರಂ ಗೀತೆ ಕುರಿತಂತೆ ಪ್ರಧಾನಿ ಮೋದಿ ಇತಿಹಾಸ ನೆನಪಿಸಿ ಕಾಂಗ್ರೆಸ್ಗೆ ಕುಟುಕಿದ್ರು. ಇದಕ್ಕೆ ಪ್ರಿಯಾಂಕಾ ಗಾಂಧಿ ತಿರುಗೇಟು ನೀಡಿದ್ರು. ಇದೀಗ ನಿನ್ನೆ ಮತಗಳ್ಳತನ ವಿಚಾರ ಪ್ರತಿಧ್ವನಿಸಿತ್ತು. ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಲ್ಲಿ ಸಿಜೆಐ ಯಾಕಿಲ್ಲ ಅಂತ ಕೇಂದ್ರದ ವಿರುದ್ಧ ಚಾಟಿ ಬೀಸಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರ್ಎಸ್ಎಸ್ ಬಗ್ಗೆಯೂ ಟೀಕಾ ಪ್ರಹಾರ ನಡೆಸಿದ್ರು. All the institutions have emerged from the vote. So it's obvious that the RSS has to capture all the institutions that have emerged from the vote. So the project, after Gandhiji's assassination, the next step of the project was the wholesale capture of India's institutional framework. ಇನ್ನು ದೇಶದ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಆರ್ಎಸ್ಎಸ್ ತನ್ನ ವಶಕ್ಕೆ ಪಡೆಯಲು ಯತ್ನಿಸುತ್ತಿದೆ ಅಂತ ರಾಹುಲ್ ಗಂಭೀರ ಆರೋಪ ಮಾಡಿದ್ರು. Was to capture the institutional framework of the country, and I said how the education system has been captured. Vice Chancellor after Vice Chancellor after Vice Chancellor is placed not on merit, not on capability, not on scientific temper, but on the fact that he belongs to a particular organization. Second capture, the capture of the intelligence agencies. We have the Home Minister sitting here. The capture of the CBI, of the ED, of the Income Tax Department. And the systematic placement of bureaucrats who favor their ideology and attack the opposition and anybody who chooses to oppose the RSS. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಗೆ ಎನ್ಡಿಎ ನಾಯಕರು ಕೆಂಡವಾದ್ರು. ಆರ್ಎಸ್ಎಸ್ ಎನ್ನೇಕೆ ಎಳೆದು ತರ್ತೀರಾ ಅಂತ ಲೋಕಸಭೆಯಲ್ಲೇ ಮುಗಿಬಿದ್ರು. सर ये मैं उसी पे कर रहा हूँ. आप किसी भी संगठन का नाम जो इस हाउस में उसका नाम ले लें. LOP है तो इसका मतलब ये नहीं. ಒಟ್ಟಾರೆ ಮತಚೋರಿ ವಿರುದ್ಧ ರಾಹುಲ್ ಕದನ ಮುಂದುವರೆಸಿದ್ದು ಲೋಕಸಭೆಯಲ್ಲೂ ಇದೇ ವಿಚಾರ ಮುಂದಿಟ್ಟು ಗುಡುಗಿದ್ದಾನೆ. ಸಂಘ ಪರಿವಾರದ ವಿರುದ್ಧ ನೇರ ಹರಿಹಾಯ್ದಿದ್ದು ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ಮಹೇಶ್ ಈರಣ್ಣ, TV9 ನವದೆಹಲಿ.